ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ತುಂಬ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮೊದಲಿಗೆ ನಾನಿಲ್ಲಿ ಕುಂಬಳಕಾಯಿನ ಸಣ್ಣ ಸಣ್ಣದಾಗಿ ಪೀಸಸ್ಗಳ ಥರ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಬೇಯೋದಕ್ಕೆ ತುಂಬ ಈಸಿ ಆಗುತ್ತೆ ಈ ರೀತಿ ಪೀಸ್ಗಳು ಮಾಡ್ಕೊಳ್ಳೋದ್ರಿಂದ. ಇನ್ನು ಬೇರೆ ಥರ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ಥರ ಪೀಸಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ಸಣ್ಣ ಸಣ್ಣದಾಗಿ ಪೀಸಸ್ಗಳ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಇಲ್ಲೇ ಊರಲ್ಲೇ ಬಿಟ್ಟಿರೋವಂಥದ್ದು, ಎಲ್ಲಿ ತಂದಿರೋ ಅಂಥದ್ದಲ್ಲ. ಇಲ್ಲೇ ತಿಪ್ಪೆ ಮೇಲೆ ಬಿಟ್ಟಿರೋವಂಥದ್ದು ಕುಂಬಳಕಾಯಿ. ಇಲ್ಲಿ ನಮ್ಮ ಕಡೆ ಜಾಸ್ತಿ ತಿಪ್ಪೆ ಮೇಲೆ ಬೆಳೆಯೋದು ನಾವು ಕುಂಬಳಕಾಯಿನ. ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ಇದು ತುಂಬ ಎಳೆದು ಬೇಗನೆ ಆಗೋಗ್ಬಿಡುತ್ತೆ. ಇವಾಗ ನಾನು ಇದನ್ನು ಕಟ್ ಮಾಡಿಲ್ಲ ಆದಮೇಲೆ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸತಿ ವಾಶ್ ಮಾಡ್ಕೊತೀನಿ. ಅಂದರೆ ಜಾಸ್ತಿ ನೆನೆ ಹಾಕ್ಕೊಳ್ಳೋದು, ವಾಶ್ ಮಾಡೋದು ಆ ರೀತಿ ಮಾಡಬಾರ್ದು. ಒಂದೇ ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀವು ನೋಡ್ತಿರ್ಬೋದು ನಾನು ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇದೇ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಪಲ್ಯನ. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹಸಿರು ಮೆಣಸಿನ್ಕಾಯಿನೂ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ ನಾನು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಹಸಿರು ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ, ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಏನು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ತೀರಾ ಡೀಪ್ ಫ್ರೈ ಏನು ಬೇಕಾಗಲ್ಲ ಇದಕ್ಕೆ. ಈಗ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂತಹ ಕುಂಬಳಕಾಯಿನ ಹಾಕೋತಾ ಇದ್ದೀನಿ. ಮತ್ತು ಇದನ್ನು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಂಗಿಲ್ಲ. ಇದನ್ನು ಹಬೆಲೇ ಬೇಯಿಸಬೇಕು. ಹಾಗಾಗಿ ಮುಂಚೆ ಎಲ್ಲ ಮಡಿಕೆಲಿ ಮಾಡ್ತಿದ್ರು. ಆವಾಗ ತುಂಬ ಅಂದರೆ ತುಂಬ ರುಚಿಯಾಗಿ ಬರ್ತಿತ್ತು. ಇವಾಗ ಮಡಿಕೆಲೆಲ್ಲ ಮಾಡೋದೇ ಇಲ್ಲ. ಒಲೆಯಲ್ಲಿ ಮಡಿಕೆಲಿ ಅನ್ನೋದು ಏನೂ ಇಲ್ಲ. ಹಾಗಾಗಿ ಇವಾಗೆಲ್ಲ ಬಾಣಲೆಲೇ, ತಪ್ಪಲೇ ಈ ರೀತಿಯೇ ಮಾಡ್ಕೋತೀವಿ. ಮತ್ತು ಇಲ್ಲಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ತುಂಬ ರುಚಿಯಾಗಿರುತ್ತೆ ಕುಂಬಳಕಾಯಿ ಪಲ್ಯ. ಅದರಲ್ಲೂ ನಾಟಿ ಕುಂಬಳಕಾಯಿ ಮತ್ತು ಚಿಕ್ಕ ಸೋರೆ ಇವೆಲ್ಲ ಸಿಕ್ಬಿಟ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವುದ್ರಲ್ಲಿ ರುಚಿ ಜಾಸ್ತಿ. ಏಕೆಂದರೆ ಇವಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕಿ ಅಂದರೆ ಬೆಳೆದಿರೋದ್ವಲ್ಲ. ಹಾಗಾಗಿ ಈಗ ನಾನು ಹಬೆಲಿ ಬೇಯಿಸೋದಕ್ಕೆ ಅಂತ ಒಂದು 15 ನಿಮಿಷ ಸಾಕು. ಇದನ್ನು ಹಬೆಲಿ ಬೇಯಿಸ್ಬಿಟ್ರೆ ಸಾಕು. ಇದು ಬೇಯೋವಷ್ಟರಲ್ಲಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಕಪ್ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಹಸಿಟ್ಟಿಗೆ ಸ್ವಲ್ಪ ಅಂದರೆ ನಿಮ್ಗೆ ಎಷ್ಟು ಬೇಕು ರೊಟ್ಟಿ ಆ ಪ್ರಮಾಣದಲ್ಲಿ ಹಸಿಟ್ಟನ್ನ ತೊಗೊಳ್ಳಿ. ಇವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಉಪ್ಪು ಹಾಕೊಂಡ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತಣ್ಣೀರು ಹಾಕ್ಕೊಂಡೇ ಕಲಿಸ್ಕೊತಾ ಇರೋದು. ಏಕೆಂದರೆ ಕೆಲವೊಂದಕ್ಕೆ ಕುದಿನ ಹಾಕೋಬೇಕು. ಇಲ್ಲಿ ಅಂದರೆ ಈ ಹಸಿಟ್ಟಿಗೆ ತಣ್ಣೀರು ಹಾಕೊಂಡು ಕಲಿಸ್ಕೊಂಡ್ರು ಬರುತ್ತೆ. ಇದು ಇಲ್ಲೇ ಮನೇಲೇ ಮಾಡಿಸಿರೋವಂಥದ್ದು. ಹಾಗಾಗಿ ಇನ್ನು ಅಂಗಡಿಲೆಲ್ಲ ತೊಗೊಂಬರೋದಾದರೆ ಅದಕ್ಕೆ ಬಿಸಿನೀರು ಹಾಕ್ಕೊಂಡೇ ಕಲಿಸ್ಕೋಬೇಕು. ಇವಾಗ ತಣ್ಣೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಹಸಿಟ್ಟನ್ನ ತುಂಬ ನೀಟಾಗಿ ಮಿತ್ಕೊಂಡ್ರೆ ಮಾತ್ರ ರೊಟ್ಟಿ ಸಾಫ್ಟಾಗಿ ಬರೋದು. ಹಸಿಟ್ಟನ್ನ ಮಿದೀನಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ತೀರಾ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು, ಮೀಡಿಯಮಾಗಿರಬೇಕು ಹಸಿಟ್ಟು. ಹಂಗಿದ್ರೆ ತುಂಬ ರೊಟ್ಟಿ ಸಾಫ್ಟಾಗಿ ಬರುತ್ತೆ. ಮತ್ತು 1 ಅವರ್ ಬಿಟ್ಟು ತಿಂದರೂ ಅಕ್ಕಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇದನ್ನೊಂದು 5 ನಿಮಿಷ ಪಕ್ಕಕ್ಕೆ ಎತ್ತಿಡೋಣ. ಇವಾಗ ನೋಡ್ತಿರ್ಬೋದು ನಾನು ಬರೀ 15 ನಿಮಿಷ ಅಷ್ಟೇ ನಾನು ಬೇಯಿಸಿರೋದು ಇದನ್ನು. ಎಷ್ಟು ಬೇಗ ಬೆಂದಿದೆ ಅಂತ ಅಂದರೆ ನಾಟಿ ಅಲ್ವಾ ಮತ್ತು ಎಳೆದು, ಹಾಗಾಗಿ ಬೇಗ ಬೆಂದಿದೆ. ಇವಾಗ ನಾನು ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಕುಂಬಳಕಾಯಿ ಪಲ್ಯ ರೆಡಿಯಾಗುತ್ತೆ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತಿಲ್ಲಿ ನಾನು ವಿಡಿಯೋ ಮಾಡ್ತಿದ್ದೆ. ನಮ್ಮಮ್ಮ ರೊಟ್ಟಿ ಮಾಡ್ತಿರೋದು. ನಮ್ಮ ಅಮ್ಮಂಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಅಮ್ಮನ ರೊಟ್ಟಿ ಮಾಡೋಕ್ಕೆ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೆ. ಇವಾಗ ಒಂದು ಸ್ವಲ್ಪ ಹಸಿಟ್ಟನ್ನ ತಗೊಂಡು ಇದನ್ನು ನೀಟಾಗಿ ಉಂಡೆ ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ಇದನ್ನು ತೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವಂತಂದರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಮಣೆ ಮೇಲೆ ಯಾರೂ ತೊಟ್ಟಲ್ಲ. ಎಲ್ಲ ಶೆಲ್ಪಿನ ಕಲ್ಲು ಮೇಲೆ ಇದು ರೊಟ್ಟಿನ ತೊಟ್ಟೋದು. ಹಾಗಾಗಿ ನಾವು ಶೆಲ್ಪಿನ ಕಲ್ಲು ಮೇಲೆ ತೊಟ್ಟೋದು. ಮಣೆ ಮೇಲೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಶೆಲ್ಪಿನ ಕಲ್ಲು ಮೇಲೆ. ನಮ್ಮಮ್ಮ ಅಂದರೆ ತುಂಬ ಚೆನ್ನಾಗಿ ರೊಟ್ಟಿ ಹಾಕ್ತಾರೆ. ಎಷ್ಟು ಬೇಗ ಅಂದರೆ ಒಂದು 5 ನಿಮಿಷದೊತ್ತಿಗೆ ಒಂದು 10 ರೊಟ್ಟಿ ತೊಟ್ಬಿಟ್ಟು ಬೇಯಿಸ್ಬಿಡ್ತಾರೆ. ಅಷ್ಟು ಫಾಸ್ಟಾಗಿ ರೊಟ್ಟಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ರೊಟ್ಟಿನ.
ತೊಟ್ಟೋದು ಅಷ್ಟೇ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಲ್ಲ ಶೇಪು. ಅಷ್ಟೇ ರೌಂಡಕ್ಕೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇವಾಗ ರೊಟ್ಟಿ ಎಲ್ಲನೂ ಮಾಡ್ತಿದ್ದಾರೆ. ಅವರೇ ಮಾಡ್ತಿರೋದು. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಹಾಗಾಗಿ ನಮಗೆ ಕುಂಬಳಕಾಯಿ ಪಲ್ಯ ರೊಟ್ಟಿ ಕಾಂಬಿನೇಷನ್ ಅಂದರೆ ಬಹಳ ಇಷ್ಟ. ಅಷ್ಟು ಇಷ್ಟಪಟ್ಟು ತಿಂತೀವಿ, ಎಷ್ಟು ಕೊಟ್ಟರು ತಿಂತೀವಿ. ಇನ್ನು ಫಸ್ಟಿಗೆ ಇಲ್ಲಿ ಹಸಿಟ್ಟು ಜಾಸ್ತಿ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಮೇಲ್ಗಡೆ ಭಾಗಕ್ಕೆ ಹಸಿಟ್ಟು ಇರಲ್ವಲ್ಲ ಅದನ್ನು ಕೆಳಗಡೆ ಭಾಗಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಮೊದಲಿಗೆ. ನಂತರ ಇಲ್ಲಿ ಹಸಿ ಬಟ್ಟೆ ಮಾಡಿಕೊಂಡು ಮೇಲ್ಗಡೆ ಹಸಿಟ್ಟೆಲ್ಲನೂ ನೀಟಾಗಿ ಒರೆಸ್ಕೋಬೇಕು. ಕೆಳಗಡೆ ಸ್ವಲ್ಪ ಬೆಂದ ನಂತರ ಮೇಲ್ಗಡೆ ಒರೆಸ್ಕೊಂಡು ಇದನ್ನು ಮತ್ತೆ ಟರ್ನ್ ಮಾಡಿಕೊಂಡು ಇನ್ನೊಂದು ಸತಿ ಆ ಕಡೆ ಸೈಡ್ನು ಬೇಯಿಸ್ಕೋಬೇಕು. ಹೀಗೆ ಮಾಡಿಕೊಂಡ್ರೆ ಅಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಅವಾಗೆಲ್ಲ ಒಲೆಯಲ್ಲಿ ಕಂಟನ ಸುಡ್ತಿದ್ರು. ಇವಾಗ ಒಲೆ ಇಲ್ವಲ್ಲ, ಹಾಗಾಗಿ ಗ್ಯಾಸ್ ಮೇಲೆನೇ ಕಂಟನ ಸುತ್ತನೂ ಹಿಂಗೆ ತೆವೆ ಮೇಲೆ ಸುಟ್ಕೊಂಡು ಹೋಗೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಈ ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇವಾಗಂದರೆ ಎಲ್ಲರಿಗೂ ಬರುತ್ತೆ. ಅಂದರೆ ಈ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೆ ಅವರು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.